ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಜಯಶ್ರೀ ಎಸ್ ಪ್ರಭಾ, ಸಹ ಪ್ರಾಧ್ಯಾಪಕಿ ಇತಿಹಾಸ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಬೀದರ್ನಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದೇನೆ. BA 6ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗಾಗಿ ಇರುವಂತಹ ಆಧುನಿಕ ಭಾರತದ ಇತಿಹಾಸದಲ್ಲಿ ಬರುವಂತಹ ವಿಷಯ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳನ್ನು ಕುರಿತು ಇವತ್ತು ನಾನು ಉಪನ್ಯಾಸವನ್ನು ನೀಡಲು ನಿಮ್ಮ ಮುಂದೆ ಬಂದಿದ್ದೇನೆ. 19ನೇ ಶತಮಾನ ಹಾಗೂ ಆ ತರುವಾಯ ಭಾರತ ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಮಹಾನ್ ಪ್ರಗತಿಯನ್ನು ಕಂಡಿತು. ಈ ಕಾಲದಲ್ಲಿ ತಲೆ ಎತ್ತಿದ ಅನೇಕ ಸಾಮಾಜಿಕ ಧಾರ್ಮಿಕ ಚಳುವಳಿಗಳು ಭಾರತವನ್ನು ಮಧ್ಯಯುಗದಿಂದ ಆಧುನಿಕತೆಯತ್ತ ತೆಗೆದುಕೊಂಡು ಹೋದವು. ವೈಚಾರಿಕ ವಲಯದಲ್ಲಿ ಹೊಸತನ, ಆತ್ಮಶೋಧನೆ, ವೈಜ್ಞಾನಿಕ ದೃಷ್ಟಿಕೋನ, ತನ್ನದೆಂಬುದರಲ್ಲಿ ಅಭಿಮಾನ ಮೊದಲಾದವುಗಳು ಈ ಚಳುವಳಿಯ ವಿಶೇಷ ಲಕ್ಷಣಗಳಾಗಿದ್ದವು. ಈ ಚಳುವಳಿಯಿಂದಾಗಿ ಪಾಶ್ಚಾತ್ಯ ಪ್ರಭಾವದಲ್ಲಿ ಮುಳುಗಿ ಹೋಗಲಿದ್ದ ಪ್ರಾಚೀನ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ಪುನಶ್ಚೇತನಗೊಂಡಿತು. ಈ ಚಳುವಳಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂತಹ ನಾಯಕರುಗಳೆಂದರೆ ರಾಜಾರಾಮ್ ಮೋಹನ್ ರಾಯರು, ದಯಾನಂದ ಸರಸ್ವತಿ, ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸ, ಎನ್. ಇ. ಬೆಸೆಂಟರು ಮೊದಲಾದವರು. ಭಾರತೀಯ ಪುನರುಜ್ಜೀವನಕ್ಕೆ ಕಾರಣವಾಗಿರ್ತಕ್ಕಂತಹ ಪ್ರಮುಖ ಅಂಶಗಳಲ್ಲಿ ನೋಡೋದಾದರೆ ಮೊಟ್ಟ ಮೊದಲನೇದಾಗಿ ಬ್ರಿಟಿಷರ ಆಗಮನ. ಭಾರತದ ರಾಜಕೀಯ ಕ್ಷೋಭೆಗೆ ಗುರಿಯಾಗಿದ್ದ ಕಾಲದಲ್ಲಿ ಬ್ರಿಟಿಷರು ಭಾರತಕ್ಕೆ ಆಗಮಿಸಿ ತಮ್ಮ ವ್ಯಾಪಾರ ಸಂಸ್ಥೆಯನ್ನು ಪ್ರಬಲಗೊಳಿಸಿಕೊಂಡರು. ಭಾರತದಲ್ಲಿ ವ್ಯಾಪಾರವನ್ನು ಪ್ರಬಲಗೊಳಿಸುವುದರ ಜೊತೆಗೆ ಭಾರತದ ರಾಜಕೀಯ ವಿಷಯಗಳಲ್ಲಿ ಹಸ್ತಕ್ಷೇಪವನ್ನು ಮಾಡಲು ಪ್ರಾರಂಭಿಸಿದರು. ರಾಜಕೀಯ ಸಾಮ್ರಾಜ್ಯ ವಿಸ್ತರಣಾ ನೀತಿಯಲ್ಲೂ ತಮ್ಮ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದರು. ಕೈಗಾರಿಕಾ ಕ್ರಾಂತಿ ಹಾಗೂ ಬೃಹತ್ ವ್ಯಾಪಾರ ನೀತಿ ಬ್ರಿಟಿಷರಿಗೆ ಐಶ್ವರ್ಯ ಮತ್ತು ಅಧಿಕಾರವನ್ನು ಒದಗಿಸಿಕೊಟ್ಟಿತು. ಜೊತೆಗೆ ಹೊಸ ಉಪಕರಣಗಳಿಗೆ ಪ್ರೋತ್ಸಾಹ ನೀಡಿತು. ವ್ಯಾಪಾರ ಮತ್ತು ಪ್ರಯಾಣದ ಅನುಕೂಲಕ್ಕಾಗಿ ಬ್ರಿಟಿಷರು ರೈಲ್ವೆ, ಅಂಚೆ, ತಂತಿ ಮುಂತಾದ ಸಾರಿಗೆ ಸಂಪರ್ಕಗಳಲ್ಲಿ ಮಹತ್ತರವಾದ ಸುಧಾರಣೆಗಳನ್ನು ಜಾರಿಗೆ ತಂದರು. ಪಾಶ್ಚಿಮಾತ್ಯ ನಾಗರಿಕತೆ ಮೂಢರಾದ ಭಾರತೀಯರ ಮೇಲೆ ಪ್ರಭಾವ ಬೀರಿತು. ಕ್ರಮೇಣ ಹಳೆಯ ಕಂದಾಚಾರ, ಮೂಢನಂಬಿಕೆಗಳ ಪಾಶ್ಚಾತ್ಯರ ಪ್ರಭಾವದಿಂದ ನಶಿಸುತ್ತಾ ಬಂದವು. ಬ್ರಿಟಿಷರ ಸಾಮ್ರಾಜ್ಯತತ್ವ ಶಾಂತಿ ಸ್ಥಾಪನೆ ಮತ್ತು ಏಕರೂಪತೆಯ ಆಡಳಿತ ಹಾಗೂ ರಾಜಕೀಯ ಐಕ್ಯತೆಯನ್ನು ಒದಗಿಸಿತು. ಇಂಗ್ಲಿಷ್ ಶಿಕ್ಷಣ. ಬ್ರಿಟಿಷರು ಜಾರಿಗೆ ತಂದ ಇಂಗ್ಲಿಷ್ ಶಿಕ್ಷಣ ಭಾರತೀಯರಿಗೆ ಪಾಶ್ಚಿಮಾತ್ಯ ವಿಜ್ಞಾನ, ತಂತ್ರಜ್ಞಾನ, ವಿಚಾರಧಾರೆ, ಸಂಸ್ಕೃತಿಗಳನ್ನು ಕರುಣಿಸಿತು. ಅದು ಭಾರತೀಯರಲ್ಲಿ ವೈಚಾರಿಕ ಜಾಗೃತಿಯನ್ನು ಉಂಟುಮಾಡಿತು. ಇಂಗ್ಲಿಷ್ ಶಿಕ್ಷಣ ಪಡೆದು ಬುದ್ಧಿಜೀವಿಗಳು ಕ್ರಮೇಣ ಭಾರತೀಯ ಸಂಪ್ರದಾಯಗಳನ್ನು ಸಡಿಲಗೊಳಿಸಿದರು. ಮುದ್ರಣ ಮತ್ತು ಸಾಹಿತ್ಯ. ಮುದ್ರಣ ಯಂತ್ರದ ಅನ್ವೇಷಣೆ ಹಾಗೂ ಪತ್ರಿಕೋದ್ಯಮದ ಅಭಿವೃದ್ಧಿ ಭಾರತೀಯರ ಜ್ಞಾನ ದಿಗಂತ ವಿಸ್ತರಿಸಿದವು. ಪತ್ರಿಕೆಗಳು ಸಾಮಾಜಿಕ ಕೆಡುಕುಗಳನ್ನು ಖಂಡಿಸಿ ವೈಚಾರಿಕ ಲೇಖನಗಳನ್ನು ಪ್ರಕಟಿಸುವ ಮೂಲಕ ಜನಜಾಗೃತಿ ಮೂಡಿಸಿದವು. ಮುದ್ರಣದಿಂದ ಅನೇಕ ಗ್ರಂಥಗಳ ಪ್ರಕಟಣೆ ಸುಲಭವಾಯಿತು. 19ನೇ ಶತಮಾನದಲ್ಲಿ ಆದ ಭಾರತೀಯ ಸಂಸ್ಕೃತಿ ಮತ್ತು ಇತಿಹಾಸದ ಪುನರುತ್ಥಾನವು ಪುನರುಜ್ಜೀವನ ಚಳುವಳಿಯನ್ನು ಉತ್ತೇಜಿಸಿತು. ಜೇಮ್ಸ್ ಫರ್ಗುಸನ್, ಪರ್ಸಿ ಬ್ರೌನ್, ಸರ್ ಜಾನ್ ಮಾರ್ಷಲ್, ಮ್ಯಾಕ್ಸ್ವೆಲ್ಲರ್ ಮತ್ತು ವಿಲಿಯಂ ಜೋನ್ಸ್ರ ಪರಿಶ್ರಮದಿಂದಾಗಿ ಭಾರತೀಯ ಇತಿಹಾಸ ಪುನರುತ್ಥಾನಗೊಂಡಿತು. ಭಾರತೀಯ ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿತು. ಹೀಗಾಗಿ ಭಾರತೀಯರು ತಮ್ಮ ಧರ್ಮ, ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ಹೆಮ್ಮೆ ಪಡುವಂತಾಯಿತು. 1784ರಲ್ಲಿ ವಿಲಿಯಂ ಜೋನ್ಸ್ ಸ್ಥಾಪಿಸಿದ ಕಲ್ಕತ್ತಾ ಏಷಿಯಾಟಿಕ್ ಸೊಸೈಟಿಯ ಪಾತ್ರ ಪ್ರಮುಖವಾಗಿದೆ. ಜೋನ್ಸರು ಕಾಳಿದಾಸನ ಶಾಕುಂತಲ ನಾಟಕವನ್ನು ಹಾಗೂ ವಿಲ್ಕಿನ್ಸನ್ನರು ಭಗವದ್ಗೀತೆಯನ್ನು ಇಂಗ್ಲಿಷಕ್ಕೆ ಅನುವಾದಿಸಿದರು. ಕ್ರಿಶ್ಚಿಯನ್ ಸಂಸ್ಥೆಗಳು. ಈ ಸಂಸ್ಥೆಗಳು ಸ್ಥಾಪಿಸಿದ ಅನೇಕ ಶಾಲಾ ಕಾಲೇಜುಗಳು ಭಾರತೀಯರಲ್ಲಿ ವಿಚಾರ ಜಾಗೃತಿಯನ್ನು ಮೂಡಿಸಿದವು. ಕ್ರೈಸ್ತ ಮಿಷನರಿಗಳು ಮಾಡುತ್ತಿರುವ ವೈದ್ಯಕೀಯ ಹಾಗೂ ಹಲವು ರೀತಿಯ ಪರೋಪಕಾರದ ಕೆಲಸಗಳು ಭಾರತದ ನಾಗರಿಕತೆಯ ಮೇಲೆ ಪ್ರಭಾವವನ್ನು ಬೀರಿದವು. ಸಮಕಾಲೀನ ಘಟನೆಗಳು. ಸಮಕಾಲೀನ ಯುರೋಪ್ ಘಟನೆಗಳು ಭಾರತೀಯರಿಗೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ತತ್ವಗಳನ್ನು ಕರುಣಿಸಿದವು.
ಯುರೋಪಿನ ಉದಾರವಾದಿಗಳ ತತ್ವಗಳು ಭಾರತೀಯರ ಮೇಲೆ ಪ್ರಭಾವ ಬೀರಿದವು. ಟರ್ಕಿಯ ಕೆಮಲ್ ಪಾಷನ ನೇತೃತ್ವದ ಚಳುವಳಿ, ಚೀನಾದಲ್ಲಿ ಸನಿಯಾತ್ ಸೈನನ ನೇತೃತ್ವದ ಚಳುವಳಿಗಳು ಭಾರತೀಯರ ಮೇಲೆ ಪ್ರಭಾವ ಬೀರಿದವು. ಕ್ರೈಸ್ತ ಮಿಷನರಿಗಳ ಮಿತಿಮೀರಿದ ಧರ್ಮ ಪ್ರಚಾರ ಮತ್ತು ಮತಾಂತರತೆಗಳು ಹಿಂದೂ ಧರ್ಮಕ್ಕೆ ಆತಂಕಕಾರಿಯಾದವು. ಕ್ರೈಸ್ತ ಧರ್ಮ ಹಿಂದೂ ಧರ್ಮದ ಮೇಲೆ ಹೂಡಿಸಿದ ದಾಳಿಯ ತಡೆಯಲು ಹಿಂದೂ ಧರ್ಮದ ಸುಧಾರಣೆ ಅನಿವಾರ್ಯವಾಯಿತು. ಬ್ರಿಟಿಷರ ಆರ್ಥಿಕ ಶೋಷಣಾ ನೀತಿ ಭಾರತೀಯರಲ್ಲಿ ಜಾಗೃತಿಯನ್ನು ಮೂಡಿಸಿತು. ಸಕಾಲದಲ್ಲಿ ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ಸ್ವಾಮಿ ವಿವೇಕಾನಂದ, ಅನಿ ಬೆಸೆಂಟ್ ಪರಮಹಂಸರು ಅವತಾರ ಪುರುಷರು ಜನಿಸಿದ್ದರಿಂದ ಸಮಾಜ ಸುಧಾರಣೆ ಸುಲಭ ಸಾಧ್ಯವಾಯಿತು. ಬ್ರಹ್ಮ ಸಮಾಜದ ಸಂಸ್ಥಾಪಕರಾಗಿರ್ತಕ್ಕಂತಹ ರಾಜಾರಾಮ್ ಮೋಹನ್ ರಾಯರ ಜೀವನ ಮತ್ತು ಅವರ ತತ್ವಗಳು ಹಾಗೂ ಅವರು ಜಾರಿಗೆ ತಂದಿರತಕ್ಕಂತಹ ಸುಧಾರಣೆಗಳನ್ನು ಕುರಿತು ನಾವೀಗ ನೋಡೋಣಂತ. ಭಾರತೀಯ ಪುನರುಜ್ಜೀವನದ ಪಿತಾಮಹ, ವೈಚಾರಿಕತೆಯ ಪಿತೃ, ಬ್ರಹ್ಮ ಸಮಾಜದ ಸ್ಥಾಪಕ, ವಿಚಾರವಾದಿ, ಮಾನವತಾವಾದಿ, ಆಸ್ತಿಕವಾದಿಯಾದ ರಾಜಾರಾಮ್ ಮೋಹನ್ ರಾಯರು 19ನೇ ಶತಮಾನದ ಪುನರುಜ್ಜೀವನದ ಚಳುವಳಿಯ ಆದ್ಯ ಪ್ರವರ್ತಕರು. ರಾಜಾರಾಮ್ ಮೋಹನ್ ರಾಯರು ಬಂಗಾಳದ ಬುರ್ದ್ವಾನ್ ಜಿಲ್ಲೆಯ ರಾಧಾನಗರದ ಬ್ರಾಹ್ಮಣ ಕುಟುಂಬದಲ್ಲಿ ಮೇ 22ರಂದು 1774ರಲ್ಲಿ ಜನಿಸಿದರು. ತಂದೆ ರಮಾಕಾಂತ್ ರಾಯ್, ತಾಯಿ ತಾರಿಣಿ ದೇವಿ. ಇವರು ಚಿಕ್ಕ ವಯಸ್ಸಿನಲ್ಲಿಯೇ ಪಾಟ್ನಾ ಮತ್ತು ವಾರಣಾಸಿಗಳಲ್ಲಿ ಅಧ್ಯಯನ ಮಾಡಿ ಬಂಗಾಳಿ, ಸಂಸ್ಕೃತ, ಗ್ರೀಕ್, ಫ್ರೆಂಚ್, ಇಂಗ್ಲಿಷ್, ಪರ್ಷಿಯನ್, ಅರೇಬಿಕ್, ಲ್ಯಾಟಿನ್ ಮುಂತಾದಂತಹ ಭಾಷೆಗಳಲ್ಲಿ ಅಪಾರ ಪಾಂಡಿತ್ಯ ಗಳಿಸಿದರು. ಇವರು 16ನೇ ವಯಸ್ಸಿನಲ್ಲಿ ಮೂರ್ತಿ ಪೂಜೆ ಮತ್ತು ಅಂಧ ಆಚರಣೆಗಳನ್ನು ಖಂಡಿಸಿ ಒಂದು ಪ್ರಬಂಧ ಬರೆದರು. ಈ ಕಾರಣದಿಂದಾಗಿ ಇವರನ್ನು ಮನೆಯಿಂದ ಹೊರಹಾಕಲಾಯಿತು. ನಂತರ ಭಾರತದ ನಾನಾ ಕಡೆಗಳಲ್ಲಿ ಸಂಚರಿಸಿ ಇಸ್ಲಾಂ, ಕ್ರೈಸ್ತ್, ಸೂಫಿ, ಹಿಂದೂ ಧರ್ಮಗ್ರಂಥಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಜ್ಞಾನ ಸಂಪಾದನೆ ಮಾಡಿದರು. ತಹಪತ್ ಉಲ್ ಮುವಾಹಿದೀನ್ ಎಂಬ ಕಿರುಹೊತ್ತಿಗೆಯನ್ನು ರಚಿಸಿ ಮೂಢನಂಬಿಕೆ, ಮೂರ್ತಿ ಪೂಜೆಯನ್ನು ಖಂಡಿಸಿದರು. ನಂತರ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ದಿವಾನರಾಗಿ ಕೆಲಸಕ್ಕೆ ಸೇರಿದರು. 1815ರಲ್ಲಿ ಕಲ್ಕತ್ತಾದಲ್ಲಿ ನೆಲೆಸಿ ಸ್ನೇಹಿತರ ಸಂಘ ಸ್ಥಾಪಿಸಿ ಸಾಮಾಜಿಕ ಸುಧಾರಣೆಯಲ್ಲಿ ತೊಡಗಿದರು. 1828ರಲ್ಲಿ ಕಲ್ಕತ್ತಾದಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದರು. ಕ್ರಿಸ್ತಶಕ 1830ರಲ್ಲಿ ರಾಜಾರಾಮ್ ಮೋಹನ್ ರಾಯರು ಇಂಗ್ಲೆಂಡಿಗೆ ಭೇಟಿಯನ್ನು ನೀಡ್ತಾರೆ. ಮೊಘಲ್ ಚಕ್ರವರ್ತಿ 2ನೇ ಅಕ್ಬರನ ವಾರ್ಷಿಕ ವೇತನ ಹೆಚ್ಚಳ ಪರ ವಾದಿಸಲು ಇಂಗ್ಲೆಂಡಿಗೆ ಹೋದರು. ಅಲ್ಲಿ ಡೈರೆಕ್ಟರ್ಸ್ ಮಂಡಳಿಯ ಮುಂದೆ ವಾದಿಸಿ ಆ ವಾದದಲ್ಲಿ ಇವರು ಗೆದ್ದರು. ಆದ್ದರಿಂದ ಅಕ್ಬರ್ ಇವರಿಗೆ ರಾಜ ಎಂಬ ಬಿರುದು ನೀಡಿ ಗೌರವಿಸಿದನು. ಕ್ರಿಸ್ತಶಕ 1833 ಸೆಪ್ಟೆಂಬರ್ 27ರಂದು ಬ್ರಿಸ್ಟಲ್ ನಗರದಲ್ಲಿ ಇವರು ಮರಣ ಹೊಂದಿದರು. ಇವರು ಜಾರಿಗೆ ತಂದಿರತಕ್ಕಂತಹ ಸುಧಾರಣೆಗಳು, ಸಾಮಾಜಿಕ ಸುಧಾರಣೆಗಳನ್ನು ನಾವು ನೋಡೋದಾದರೆ, ಆಧುನಿಕ ಭಾರತದ ಇತಿಹಾಸದಲ್ಲಿ ಸಮಾಜ ಸುಧಾರಣೆ ರಾಜಾರಾಮ್ ಮೋಹನ್ ರಾಯರಿಂದಲೇ ಆರಂಭವಾಯಿತು. ಇವರು 19ನೇ ಶತಮಾನದ ಭಾರತದ ಬೌದ್ಧಿಕ, ಸಾಮಾಜಿಕ, ಧಾರ್ಮಿಕ ಮತ್ತು ರಾಜಕೀಯ ಬೆಳವಣಿಗೆಯಲ್ಲಿ ಮಹತ್ತರವಾದ ಬದಲಾವಣೆಯನ್ನು ತಂದರು. ಭಾರತದ ಇತಿಹಾಸದಲ್ಲಿ ನವ ಮನ್ವಂತರದ ಅದ್ವೈರಿಗಳಾಗಿದ್ದರು. ಇವರನ್ನು ಭಾರತೀಯ ಪುನರ್ಜೀವನದ ಉಷಾತಾರೆ ಎಂತಲೂ ಕರೆಯಲಾಗುತ್ತದೆ. ಮೋಹನ್ ರಾಯರು ಸತಿ ಪದ್ಧತಿ, ಬಾಲ್ಯ ವಿವಾಹ, ಬಹುಪತ್ನಿತ್ವ, ಶಿಶುಹತ್ಯೆ, ಅಸ್ಪೃಶ್ಯತೆ, ಪರದಾ ಪದ್ಧತಿ, ಜಾತಿ ಪದ್ಧತಿ, ಪ್ರಾಣಿ ಬಲಿ, ಮೂರ್ತಿ ಪೂಜೆಗಳು, ಬಹುಪತ್ನಿತ್ವ ಮುಂತಾದಂಥವುಗಳ ವಿರುದ್ಧ ಸಮರವನ್ನು ಹೂಡಿದರು. ಈ ಕುರಿತು ಲೇಖಗಳು ಪ್ರಕಟಿಸಿದರು. ಅವುಗಳಿಗೆ ಧರ್ಮಶಾಸ್ತ್ರಗಳ ಆಧಾರವಿಲ್ಲವೆಂದು ಸ್ಪಷ್ಟಪಡಿಸಿದರು. ಇವರು ಮಹಿಳಾವಾದಿಯಾಗಿದ್ದು ಅವರ ಉದ್ಧಾರ ಕುರಿತು ಅನೇಕ ಪ್ರಬಂಧಗಳನ್ನು ಬರೆದರು. ವಿಧವಾ ವಿವಾಹ, ಅಂತರ್ಜಾತಿ ವಿವಾಹಗಳು, ಸ್ತ್ರೀ ಶಿಕ್ಷಣ ಪರ ಪ್ರಚಾರ ಮಾಡಿದರು. ಅವುಗಳಿಗೆ ಕಾನೂನುಬದ್ಧ ಮಾನ್ಯತೆ ಕಲ್ಪಿಸಿದರು. ಸ್ತ್ರೀಯರ ಮೇಲಿನ ದೌರ್ಜನ್ಯ ಖಂಡಿಸಿದರು. ಸ್ತ್ರೀಯರ ಶಿಕ್ಷಣ ಹಾಗೂ ಅವರ ಹಕ್ಕುಗಳ ರಕ್ಷಣೆಗಾಗಿ ಹೋರಾಡಿದರು. ಹೆಣ್ಣು ಶಿಶು ಹತ್ಯೆಯನ್ನು ಖಂಡಿಸಿ ಸರ್ಕಾರ ಅದರ ನಿಷೇಧ ಕಾಯ್ದೆ
ಜಾರಿ ಮಾಡುವಂತೆ ಮಾಡಿದರು. ಬಾಲ್ಯ ವಿವಾಹಗಳು ಮತ್ತು ಜಾತಿ ಪದ್ಧತಿಗಳ ನಿರ್ಮೂಲನೆಗೆ ಚಳುವಳಿ ಹೂಡಿದರು. ಮಾನವ ಹಕ್ಕುಗಳನ್ನು ಬಲವಾಗಿ ಪ್ರತಿಪಾದಿಸಿದರು. ರೈತರ ಮೇಲಿನ ಜಮೀನ್ದಾರರ ದೌರ್ಜನ್ಯಗಳನ್ನು ಖಂಡಿಸಿದರು. ಸತಿ ಪದ್ಧತಿಯ ನಿಷೇಧ. ಗಂಡನ ನಿಧನದ ನಂತರ ಹೆಂಡತಿಯಾದವಳು ಗಂಡನೊಡನೆ ಚಿತೆ ಏರಿ ಹೋಗುವುದೇ ಸತಿ ಪದ್ಧತಿ. ಗಂಡನು ತೀರಿದ ನಂತರ ಅವನ ಪತ್ನಿಗೆ ಬದುಕುವ ಹಕ್ಕು ಇಲ್ಲವೆಂದು ಅವಳನ್ನು ಬಲವಂತವಾಗಿ ಮತ್ತು ಜೀವಂತವಾಗಿ ಸುಡುವ ಪದ್ಧತಿಯಾಗಿತ್ತು. ಹಿಂದೂ ಸಂಪ್ರದಾಯದ ಪ್ರಕಾರ ಗಂಡ ಸತ್ತಲ್ಲಿ ಅವನ ಪತ್ನಿ ಬದುಕುವ ಹಕ್ಕನ್ನು ಕಳೆದುಕೊಳ್ಳುತ್ತಿದ್ದಳು. ಮೇವಾಡದ ರಾಜನಾದ ಅಜಿತ್ ಸಿಂಗ್ ಸತ್ತಾಗ ಅವನ 64 ಪತ್ನಿಯರು ಸತಿಯಾದರು. ಕ್ರಿಸ್ತಶಕ 1815ರಿಂದ 1828ರವರೆಗೆ ಸುಮಾರು 8,000 ಮಹಿಳೆಯರು ಸತಿಯಾದರು. ಕ್ರಿಸ್ತಶಕ 1811ರಲ್ಲಿ ಮೋಹನ್ ರಾಯರ ಅಣ್ಣನಾಗಿರ್ತಕ್ಕಂತಹ ಜಗನ್ಮೋಹನ್ರು ತೀರಿದಾಗ ಅವರ ಪತ್ನಿ ಅಲೋಕ ಮಂಜರಿಯನ್ನು ರಾಜಾರಾಮ್ ಮೋಹನ್ ರಾಯರ ಕಣ್ಣೆದುರೇ ಬಲವಂತವಾಗಿ ಸುಡಲಾಯಿತು. ಪತ್ರಿಕೆಗಳಲ್ಲಿ ಈ ದುಷ್ಟ ಪದ್ಧತಿಯನ್ನು ಬಲವಾಗಿ ಖಂಡಿಸಿದರು. ಸಂಪ್ರದಾಯಸ್ಥರು ಅವರನ್ನು ವಿರೋಧಿಸಿದರು. ಇವುಗಳನ್ನೆಲ್ಲ ಲೆಕ್ಕಿಸದೆ ಬ್ರಿಟನ್ ಸರ್ಕಾರಕ್ಕೆ ಸತಿ ವಿರೋಧಿ ಮನವಿ ಸಲ್ಲಿಸಿ ಅದನ್ನು ತೆಗೆದುಹಾಕುವಂತೆ ಕೇಳಿಕೊಂಡರು. ಅಂದಿನ ಭಾರತದ ಗವರ್ನರ್ ಜನರಲ್ ಆದ ಲಾರ್ಡ್ ವಿಲಿಯಂ ಬೆಂಟಿಂಕನು ಡಿಸೆಂಬರ್ 4, 1829ರಂದು ಸತಿ ಸಹಗಮನ ನಿಷೇಧ ಕಾಯ್ದೆ ಜಾರಿಗೆ ತಂದನು. ಮಹಿಳೆಯರನ್ನು ಬೆಂಕಿಗೆ ನೂಕುವುದು ಮತ್ತು ಅದರ ಆಚರಣೆಗೆ ಬೆಂಬಲಿಸಿದವರು ಶಿಕ್ಷಾರ್ಹರಾಗುವರು ಎಂದು ಈ ಕಾಯ್ದೆ ಹೇಳಿತು. ರಾಯರ ಶ್ರಮದಿಂದ ಅನೇಕ ಜೀವಗಳು ಬದುಕುಳಿಯುವಂತೆ ಆಯಿತು. ಇದು ಅವರ ಗಣ್ಯ ಸಾಧನೆಯಾಗಿದ್ದು ವಿಶ್ವಶ್ರೇಷ್ಠ ಮಟ್ಟದ ಸುಧಾರಕನ ಕೀರ್ತಿ ತಂದುಕೊಟ್ಟಿತು. ಪತ್ರಿಕಾ ಸ್ವಾತಂತ್ರ್ಯ ಹೋರಾಟ. ವಿಶ್ವ ಮಾನವರಾದ ರಾಯರು ಪತ್ರಿಕಾ ಸ್ವಾತಂತ್ರ್ಯದ ಶ್ರೇಷ್ಠ ಹೋರಾಟಗಾರರಾಗಿದ್ದರು. ಭಾರತೀಯ ಪತ್ರಿಕೋದ್ಯಮ ಪ್ರವರ್ತಕರಾದ ಇವರು ಭಾರತೀಯ ಪತ್ರಿಕಾ ಸ್ವಾತಂತ್ರ್ಯದ ಪರ ಹೋರಾಟ ನಡೆಸಿದರು. 1823ರ ಪತ್ರಿಕಾ ಸ್ವಾತಂತ್ರ್ಯ ಹರಣ ಕಾಯ್ದೆಯನ್ನು ವಿರೋಧಿಸಿದರು. ಅದನ್ನು ರದ್ದು ಮಾಡಲು ಸುಪ್ರೀಂ ಕೋರ್ಟ್ ಮತ್ತು ಪ್ರಿವಿ ಕೌನ್ಸಿಲ್ಗೆ ಮನವಿಯನ್ನು ಸಲ್ಲಿಸಿದರು. ಹೀಗಾಗಿ ಲಾರ್ಡ್ ಹೇಸ್ಟಿಂಗ್ಸ್, ಆಡಮ್ಸ್ ಮತ್ತು ಚಾರ್ಲ್ಸ್ ಮೆಟ್ಕಾಫರು ಪತ್ರಿಕೆಗಳ ಮೇಲಿನ ನಿರ್ಬಂಧವನ್ನು ರದ್ದುಪಡಿಸಿದರು. ಸ್ವತಃ ಇವರೇ ಸಂವಾದ ಕೌಮುದಿ ಬೆಂಗಾಲಿಯಲ್ಲಿ, ಸಮಾಚಾರ ದರ್ಪಣ, ಮಿರತ್ ಉಲ್ ಅಖ್ಬಾರ್ ಅನ್ನುವಂತಹ ಪತ್ರಿಕೆಗಳನ್ನು ಹೊರತಂದರು. ಬ್ರಾಹ್ಮಣಿಕಲ್ ಎಂಬ ಪತ್ರಿಕೆಯನ್ನು ಹೊರಡಿಸಿದರು. ಭಾರತೀಯರಿಗೆ ಆಡಳಿತದಲ್ಲಿ ಹುದ್ದೆಗಳನ್ನು ಕೊಡುವಂತೆ ವಾದಿಸಿದರು. ಸ್ತ್ರೀಯರ ಹಕ್ಕುಗಳ ಪ್ರತಿಪಾದನೆ. ಸ್ತ್ರೀಪರವಾದಿಯಾದ ಮೋಹನ್ ರಾಯರು ಬಹುಪತ್ನಿತ್ವ, ಸತಿ ಪದ್ಧತಿ, ಬಾಲ್ಯ ವಿವಾಹಗಳ ವಿರುದ್ಧ ಹೋರಾಡಿದರು. ವಿಧವಾ ವಿವಾಹ, ಸ್ತ್ರೀಯರಿಗೆ ಶಿಕ್ಷಣ, ಆಸ್ತಿಯ ಹಕ್ಕು ಇವುಗಳ ಪರ ವಾದಿಸಿದರು. ಸ್ತ್ರೀ ಪುರುಷರ ನಡುವೆ ಸಮಾನತೆ ಪ್ರತಿಪಾದಿಸಿದರು. ಮೂಢನಂಬಿಕೆಗಳ ವಿರೋಧ. ಮೋಹನ್ ರಾಯರು ಪ್ರಾಣಿ ಬಲಿ, ಮೂರ್ತಿ ಪೂಜೆ, ಮೂಢನಂಬಿಕೆ, ಕಂದಾಚಾರಗಳನ್ನು ಖಂಡಿಸಿ ಪತ್ರಿಕೆಗಳಿಗೆ ಲೇಖನಗಳನ್ನು ಬರೆದು ವಿಚಾರ ಜಾಗೃತಿ ಮೂಡಿಸಿದರು. ಆತ್ಮೀಯ ಸಭಾದ ಸ್ಥಾಪನೆ. ಸಮಾಜದ ಕೆಡುಕುಗಳನ್ನು ನಿವಾರಿಸಿ ಸಮಾಜ ಸುಧಾರಣೆಗೆಂದು ಕ್ರಿಸ್ತಶಕ 1814ರಲ್ಲಿ ಕಲ್ಕತ್ತಾದಲ್ಲಿ ಆತ್ಮೀಯ ಸಭಾವನ್ನು ಸ್ಥಾಪಿಸಿದರು. ನ್ಯಾಯಾಂಗ ಸುಧಾರಣೆಗಳು. ಆಂಗ್ಲ ನ್ಯಾಯಾಧೀಶರಿಗೆ ಹಿಂದೂ ಮುಸ್ಲಿಂ ಕಾನೂನುಗಳ ಬಗ್ಗೆ ಅರಿವು ಇರಲಿಲ್ಲ. ಅದೇ ರೀತಿ ಭಾರತೀಯ ಜಡ್ಜ್ಗಳಿಗೆ ಆಂಗ್ಲ ಕಾನೂನುಗಳ ಅರಿವು ಇರಲಿಲ್ಲ. ಇದನ್ನು ನಿವಾರಿಸಲು ಅವರಿಬ್ಬರಿಗೂ ಅನುಕೂಲವಾಗುವಂತೆ ರಾಯರು ಜೂರಿ ಪದ್ಧತಿ ಜಾರಿಗೆ ತರುವಂತೆ ಒತ್ತಾಯಿಸಿದರು. ಆದ್ದರಿಂದ ಕ್ರಿಸ್ತಶಕ 1827ರಲ್ಲಿ ಜೂರಿ ಕಾಯ್ದೆ ಜಾರಿಗೆ ಬಂದಿತು. ಇಂಗ್ಲಿಷ್ ಶಿಕ್ಷಣ ಪ್ರತಿಪಾದನೆ. ಮೋಹನ್ ರಾಯರು ಭಾರತದ ಪ್ರಗತಿಗೆ ಇಂಗ್ಲಿಷ್ ಶಿಕ್ಷಣದ ಅವಶ್ಯಕತೆಯನ್ನು ಒತ್ತಿ ಹೇಳಿದರು. ಪಾಶ್ಚಾತ್ಯ ವಿಜ್ಞಾನ, ಸಾಹಿತ್ಯ ಮತ್ತು ಉದಾರ ತತ್ವಗಳನ್ನು ಅಧ್ಯಯನ ಮಾಡುವಂತೆ ಭಾರತೀಯರಿಗೆ ಕರೆ ನೀಡಿದರು. ಪರ್ಷಿಯನ್ ಬದಲಾಗಿ ಭಾರತದಲ್ಲಿ ಇಂಗ್ಲಿಷ್ ಆಡಳಿತ ಭಾಷೆಯಾಗಿರಬೇಕೆಂದು ವಾದಿಸಿದರು. ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಜಾರಿಗೆ ತರುವಲ್ಲಿ ಬೆಂಟಿಂಕ್ ಮತ್ತು ಮೆಕಾಲೆಗೆ ಸಹಕರಿಸಿದರು. ಕಲ್ಕತ್ತಾದಲ್ಲಿ ಹಿಂದೂ ಕಾಲೇಜ್, ಕ್ರಿಸ್ತಶಕ 1817ರಲ್ಲಿ ಇಂಗ್ಲಿಷ್ ಶಾಲೆ ಹಾಗೂ ಏಕದೇವತಾ ಸಿದ್ಧಾಂತ ಬೋಧಿಸಲು ಸಂಸ್ಕೃತ ವೇದಾಂತ ಕಾಲೇಜುಗಳನ್ನು ಸ್ಥಾಪಿಸಿದರು. ಹಿಂದೂ ಕಾಲೇಜ್ ಮುಂದೆ ಕಲ್ಕತ್ತಾ ಪ್ರೆಸಿಡೆನ್ಸಿ ಕಾಲೇಜ್ ಆಯಿತು.
ಉತ್ತಮ ವಿದ್ವಾಂಸರಾಗಿರ್ತಕ್ಕಂಥ ಇವರು ಇಂಗ್ಲಿಷ್, ಪರ್ಷಿಯನ್, ಬೆಂಗಾಲಿ, ಸಂಸ್ಕೃತ್, ಗ್ರೀಕ್, ಲ್ಯಾಟಿನ್ ಹೀಗೆ 15 ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದರು. ಇವರು ವೇದಗಳನ್ನು, ಉಪನಿಷತ್ತುಗಳನ್ನು ಇಂಗ್ಲಿಷ್ ಹಾಗೂ ಬೆಂಗಾಲಿಗೂ ಅನುವಾದಿಸಿದರು. ಬೆಂಗಾಳಿಯಲ್ಲಿ ನಿಘಂಟನ್ನು ಸಿದ್ಧಪಡಿಸಿದರು. ಬ್ರೆಫ್ರಿಮಾರ್ಕ್ಸ್, ವೇದಾಂತಸಾರ, ಮಂಡುಕ ಉಪನಿಷತ್, ಎ ಗಿಫ್ಟ್ ಆಫ್ ಮೊನೊಥಿಸ್ಟ್, ದಿ ಗೈಡ್ ಟು ಪೀಸ್ ಆ್ಯಂಡ್ ಹ್ಯಾಪಿನೆಸ್, ದಿ ಪ್ರಿಸೆಪ್ಟ್ ಆಫ್ ಜೀಸಸ್, ಬೆಂಗಾಲಿ ಗ್ರಾಮರ್ ಎಂಬ ಕೃತಿಗಳನ್ನು ರಚಿಸಿದರು. ರಾಜಾರಾಮ್ ಮೋಹನ್ ರಾಯರನ್ನು ಆಧುನಿಕ ಬೆಂಗಾಲಿ ಗದ್ಯ ಸಾಹಿತ್ಯದ ಪಿತಾಮಹ ಎಂದು ಕರೆಯಲಾಯಿತು. ಬ್ರಹ್ಮ ಸಮಾಜದ ಸ್ಥಾಪನೆ ಕ್ರಿಸ್ತಶಕ 1828ರಲ್ಲಿ ಆಗಸ್ಟ್ 20ರಂದು ರಾಜಾರಾಮ್ ಮೋಹನ್ ರಾಯರು ಕಲ್ಕತ್ತಾದಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದರು. ಅದು ಕ್ರಿಸ್ತಶಕ 1814ರಲ್ಲಿ ಅವರೇ ಸ್ಥಾಪಿಸಿದ ಆತ್ಮೀಯ ಸಭಾದಿಂದ ವಿಸ್ತೃತ ರೂಪ ಪಡೆದಿತ್ತು. ಇವರು ಇದಕ್ಕೆ ಪ್ರತ್ಯೇಕ ಪ್ರಾರ್ಥನಾಲಯವನ್ನು ನಿರ್ಮಿಸಿಕೊಟ್ಟರು. ಇದು ಅವರ ವಿಚಾರಗಳ ಪ್ರತಿಪಾದನೆಗೆ ವೇದಿಕೆ ಕಲ್ಪಿಸಿತು. ಇಲ್ಲಿ ಪ್ರತಿ ಶನಿವಾರ ಧರ್ಮಗೋಷ್ಠಿ ನಡೆಯುತ್ತಿತ್ತು. ಬ್ರಹ್ಮ ಸಮಾಜದಲ್ಲಿ ಜಾತಿ, ಮತ, ವರ್ಗಭೇದವಿಲ್ಲದೆ ಪ್ರತಿಯೊಬ್ಬರಿಗೂ ಅವಕಾಶವಿತ್ತು. ವಿಶ್ವ ಸೋದರತೆ, ವೈಚಾರಿಕತೆ, ಮಾನವೀಯತೆ, ಇಂಗ್ಲಿಷ್ ಶಿಕ್ಷಣ ಅದರ ಅಡಿಗಲ್ಲುಗಳಾಗಿದ್ದವು. ಇದರ ತತ್ವಗಳು: ಏಕೇಶ್ವರತೆ, ದೇವರು ಒಬ್ಬನೇ, ಅವನು ಸರ್ವವ್ಯಾಪಿ, ನಿರ್ಗುಣ, ನಿರಾಕಾರ, ದೇವರ ಕೃಪೆಯಿಲ್ಲದೆ ಮುಕ್ತಿ ಅಸಾಧ್ಯ. ಅದು ಉಪನಿಷತ್ತುಗಳ ಏಕದೇವೋಪಾಸನೆಯನ್ನು ಒಪ್ಪಿಕೊಂಡಿತು. ಮೂರ್ತಿ ಪೂಜೆಗೆ ವಿರೋಧ. ಬ್ರಹ್ಮ ಸಮಾಜವು ವಿಗ್ರಹ ಪೂಜೆಯನ್ನು ನಿರಾಕರಿಸಿತು. ಬಹು ಈಶ್ವರತೆಯನ್ನು ಖಂಡಿಸಿತು. ಅದನ್ನು ಬೆಂಬಲಿಸುವ ಪುರೋಹಿತಶಾಹಿಯನ್ನು ಖಂಡಿಸಿದರು. ಮೂರ್ತಿ ಪೂಜೆಗೆ ಬ್ರಹ್ಮ ಸಮಾಜದಲ್ಲಿ ಅವಕಾಶ ಇರಲಿಲ್ಲ. ಸರ್ವಧರ್ಮ ಸಮನ್ವಯತೆ, ಮಾನವರೆಲ್ಲ ಸರಿಸಮಾನರು, ಸಹೋದರರು ಎಂದು ಹೇಳಿದ ಬ್ರಹ್ಮ ಸಮಾಜ ಅದು ಎಲ್ಲ ಧರ್ಮಗಳು, ಧರ್ಮಗ್ರಂಥಗಳು ಒಂದೇ ಎಂದು ಹೇಳಿ ಅವನ್ನು ಗೌರವಿಸಿತು. ಬ್ರಹ್ಮ ಸಮಾಜವು ವಿಶ್ವ ಸೋದರತೆಯನ್ನು ಎತ್ತಿ ಹಿಡಿಯಿತು. ಜಾತಿ, ಮತ ಮತ್ತು ವರ್ಗಭೇದಗಳನ್ನು ಬ್ರಹ್ಮ ಸಮಾಜ ಖಂಡಿಸುತ್ತದೆ. ಸ್ತ್ರೀ ಪುರುಷರ ನಡುವೆ ಸಮಾನತೆಯನ್ನು ಒತ್ತಿ ಹೇಳಿತು. ಇಸ್ಲಾಂ, ಕ್ರೈಸ್ತ ಮತ್ತು ಹಿಂದೂ ಮತ ತತ್ವಗಳನ್ನು ಸಮರ್ಥಿಸಿತು. ಕಂದಾಚಾರಗಳ ಖಂಡನೆ. ರಾಜಾರಾಮ್ ಮೋಹನ್ ರಾಯರು ಮೂಢನಂಬಿಕೆ, ಬಾಲ್ಯ ವಿವಾಹ, ಬಹುಪತ್ನಿತ್ವ, ಸತಿ ಪದ್ಧತಿ, ಅಸ್ಪೃಶ್ಯತೆ, ಯಜ್ಞಯಾಗಾದಿಗಳು, ಕಂದಾಚಾರಗಳನ್ನು ಬ್ರಹ್ಮ ಸಮಾಜವು ಖಂಡಿಸಿತು. ಇಂಗ್ಲಿಷ್ ಶಿಕ್ಷಣವನ್ನು ಪ್ರತಿಪಾದಿಸಿತು ಈ ಬ್ರಹ್ಮ ಸಮಾಜ. ಬ್ರಹ್ಮ ಸಮಾಜವು ಇಂಗ್ಲಿಷ್ ಶಿಕ್ಷಣವನ್ನು ಪ್ರತಿಪಾದಿಸುತ್ತಾ ಪಾಶ್ಚಾತ್ಯ ಚಿಂತನೆ ಮತ್ತು ಉದಾರತೆಯಲ್ಲಿ ನಂಬಿಕೆಯನ್ನು ಹೊಂದಿತು. ಅತಿಯಾದ ಮತಾಚರಣೆಯನ್ನು ಬ್ರಹ್ಮ ಸಮಾಜವು ಖಂಡಿಸಿತು. ಅರ್ಥವಿಲ್ಲದ ಆಚರಣೆಗಳು, ಯಜ್ಞಯಾಗಗಳಲ್ಲಿ ಅತಿಯಾದ ನಂಬಿಕೆಗಳನ್ನು ಇದು ಖಂಡಿಸಿತು. ಪುರಾತನ ಭಾರತೀಯ ಸಂಸ್ಕೃತಿಯಲ್ಲಿ ನಂಬಿಕೆಯನ್ನು ಹೊಂದಿತು. ಸರ್ ಜಾನ್ ಮಾರ್ಷಲ್, ಮ್ಯಾಕ್ಸ್ ಮುಲ್ಲರ್ ಮುಂತಾದಂಥವರು ಭಾರತೀಯ ಇತಿಹಾಸ ಪುನರುತ್ಥಾನಗೊಳಿಸಿದರು. ಭಾರತೀಯ ಸಂಸ್ಕೃತಿ ಮತ್ತು ಅದರ ಭವ್ಯತೆಯ ಬಗ್ಗೆ ಅರಿವು ಮೂಡಿಸಿದರು. ಆದ್ದರಿಂದ ಬ್ರಹ್ಮ ಸಮಾಜವು ಪುರಾತನ ಭಾರತೀಯ ಸಂಸ್ಕೃತಿಯಲ್ಲಿ ಪುನರುತ್ಥಾನದಲ್ಲಿ ನಂಬಿಕೆಯನ್ನು ವ್ಯಕ್ತಪಡಿಸಿತು. ವೇದ ಮತ್ತು ಉಪನಿಷತ್ ತತ್ವಗಳನ್ನು ಒಪ್ಪಿತು. ಅದೇ ರೀತಿ ಕ್ರೈಸ್ತ ಧರ್ಮದ ಸದ್ಗುಣಗಳನ್ನು, ಇಸ್ಲಾಮನ ಏಕೇಶ್ವರತೆಯನ್ನು ಒಪ್ಪಿಕೊಂಡಿತು. ಆದರೆ ಕ್ರೈಸ್ತನ ಪವಾಡ ಅವತಾರಗಳನ್ನು ಅದು ನಂಬಲಿಲ್ಲ. ಮತಾಂತರವನ್ನು ವಿರೋಧಿಸಿತು. ಒಟ್ಟಿನಲ್ಲಿ ಈ ಆಂದೋಲನದ ಕೇಂದ್ರ ಬಿಂದುವಾದ ರಾಜಾರಾಮ್ ಮೋಹನ್ ರಾಯರು ತಮ್ಮ ಬ್ರಹ್ಮ ಸಮಾಜದ ತತ್ವಗಳನ್ನು ಭಾರತೀಯ ಸಮಾಜದಲ್ಲಿ ಹರಡಿ ಆಧುನಿಕ ಭಾರತದ ಪಿತಾಮಹನೆಂಬ ಬಿರುದಿಗೆ ಪಾತ್ರರಾದರು. 1839ರಲ್ಲಿ ತತ್ವಬೋಧಿತ ಸಭಾ ಎಂಬ ಸಾಂಸ್ಕೃತಿಕ ಸಂಘವನ್ನು ಸ್ಥಾಪಿಸುವುದರ ಮೂಲಕ ಅದರ ಕ್ಷೀಣಿಸುವಿಕೆಯ ಹಂತದಲ್ಲಿದ್ದ ರಾಯರ ಸಮಾಜಕ್ಕೆ ದೇವೇಂದ್ರನಾಥ್ ಟೆಗೋರರು ನವಜೀವನವನ್ನು ನೀಡಿದರು. ಕೇಶವಚಂದ್ರ ಸೇನರು ದೇವೇಂದ್ರನಾಥ್ ಟೆಗೋರರ ಜೊತೆ ಸೇರಿ ಬ್ರಹ್ಮ ಸಮಾಜವನ್ನು ಪ್ರಚಾರಪಡಿಸಲು ಸಂಗತ್ ಸಭಾ ಅಥವಾ ಸ್ನೇಹಿತರ ಒಕ್ಕೂಟವನ್ನು ಸ್ಥಾಪಿಸಿ ಆ ಮೂಲಕ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಚರ್ಚಿಸುವಂತೆ ಪ್ರೇರಣೆ ನೀಡಿದರು. 1866ರಲ್ಲಿ ಬ್ರಹ್ಮ ಸಮಾಜವು ಸಂಪ್ರದಾಯ ಪಾಲಕರ ಮತ್ತು ಪ್ರಗತಿಪರ
ಸಮಾಜವೆಂದು 2 ಭಾಗಗಳಾಗಿ ವಿಂಗಡಿಸಲಾಯಿತು. ದೇವೇಂದ್ರನಾಥ್ ಟ್ಯಾಗೋರ್ ಮತ್ತು ಕೇಶವಚಂದ್ರ ಸೇನರ ನೇತೃತ್ವದಲ್ಲಿ ಅದು ವಿಭಜನೆಗೊಂಡಿತು. ಹೀಗೆ ಬ್ರಹ್ಮ ಸಮಾಜವು ಅಂದಿನ ಕಾಲದಲ್ಲಿ ಭಾರತೀಯರಲ್ಲಿ ನೆಲೆಯೂರಿರತಕ್ಕಂತಹ ಮೂಢನಂಬಿಕೆ, ಕಂದಾಚಾರಗಳನ್ನು ಹೋಗಲಾಡಿಸುವಲ್ಲಿ ಮತ್ತು ಭಾರತೀಯರಲ್ಲಿ ರಾಷ್ಟ್ರೀಯತೆಯ ಭಾವನೆಯನ್ನು ಮೂಡುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿತು. ಧನ್ಯವಾದಗಳು.